ಹೆಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇದು ಯೂಟ್ಯೂಬ್ದು 3ನೇ ವಿಡಿಯೋ ಆಗಿರುತ್ತೆ. ಇದೇನಪ್ಪ ಅಂದರೆ ಎಗ್ ಕರಿ ಮಾಡೋದು ಹೇಗೆ ಅಂತ. ಇದು ಆ್ಯಕ್ಚುಲಿ ನನ್ನ ತಮ್ಮ ನನಗೆ ಅಂತ ಮಾಡಿಕೊಡ್ತಾ ಇರೋದು. ಬಿಕಾಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಬ್ಯಾಂಗ್ಳೂರ್ ವೆದರಿಂದಾಗಿ. ಹಾಗಾಗಿ ನಾನು ಮಾಡೋ ಥರ ಆಗ್ತಾ ಇರಲಿಲ್ಲ, ನನಗೆ ಸ್ವಲ್ಪ ಫೀವರು ಇತ್ತು. ಹಾಗಾಗಿ ವಾಯ್ಸಲ್ಲೇ ನೀವು ರೆಕಗ್ನೈಸ್ ಮಾಡ್ಬೋದು ಬೇಕಾದರೆ. ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದಾನೆ. ಸೊ ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಆಮೇಲೆ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ, ಸೊ ನಾವು ಒಂದು 4ರಿಂದ 5 ಹಾಕ್ತೀವಿ ನಮ್ಮಿಬ್ರಿಗೆ. ಸೊ ಗ್ರೀನ್ ಚಿಲ್ಲಿನ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ರುಬ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದನ್ನು ರುಬ್ಬೇಕಾದ್ರೆ ಅವನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದಾನೆ, ಬಟ್ ಅದನ್ನು ರೆಕಾರ್ಡ್ ಮಾಡಿಲ್ಲ. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈ ರುಬ್ಕೊಂಡಿರೋ ಇದನ್ನು ಹಾಕಿಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇದಕ್ಕೆ ಎಗ್ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಪೌಡರ್ನ ಹಾಕಿದ್ದೀವಿ. ಲೈಕ್ ನಮ್ಮ ಮನೇಲಿ ಎಗ್ ಮಸಾಲ ಇರಲಿಲ್ಲ, ಹಾಗಾಗಿ ಚಿಕನ್ ಮಸಾಲ ಪೌಡರ್ನೇ ಹಾಕ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಇದು ಉಪ್ಪು ಮತ್ತು ನೀರು ನಮ್ಗೆ ಎಷ್ಟು ಬೇಕೋ ಅಳತೆ ತಕ್ಕಷ್ಟು ಹಾಕ್ಕೊಂಡು, ಸೊ ನಾನು ನನ್ನ ತಮ್ಮ ಇಬ್ಬರೇ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀವಿ. ಆಮೇಲೆ ಲಾಸ್ಟಲ್ಲಿ ನಾವಿಬ್ಬರೇ ಇರೋದ್ರಿಂದ 4 ಮೊಟ್ಟೆ ನಮಗೆ ಸಾಕು. ಸೊ ಹಾಗಾಗಿ ಸ್ಲಿಮ್ಮಾಗಿ ಇಟ್ಕೊಂಡು ಗ್ಯಾಸ್ ಉರಿನ ಮೊಟ್ಟೆನ ಹಾಕಿ ಬೇಯಿಸ್ಕೊತಾ ಇದ್ದೀವಿ. ನಾವೇನು ಪ್ರೋ ಏನಲ್ಲ, ಬಟ್ ಬ್ಯಾಚುಲರ್ಸ್ ಇರೋದ್ರಿಂದ ನಮಗೆ ಎಷ್ಟು ಗೊತ್ತೋ ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನು ಸೀರಿಯಸ್ ಆಗಿ ತಗೊಂಡು ನೀವು ಟ್ರೈ ಮಾಡಿ ಅಂತಲೂ ಏನಲ್ಲ, ಜಸ್ಟ್ ಇದು ಮೆಮೊರಿ ಥರ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ ಅಷ್ಟೇ, ವಿಡಿಯೋ ಮಾಡಿ. ಆ್ಯಕ್ಚುಲಿ ಸಾಂಬಾರಿಗೆ ಸ್ವಲ್ಪ ಟೊಮೆಟೊ ಹಾಕಿದ್ದಾನೆ ನನ್ನ ತಮ್ಮ, ಬಟ್ ಅದನ್ನು ರೆಕಾರ್ಡ್ ಮಾಡೋದನ್ನ ಮರ್ತಿದ್ದಾನೆ. ನನಗೂ ಹುಷಾರಿಲ್ದಿರೋದ್ರಿಂದ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಈ ವಿಡಿಯೋ ಇರುತ್ತೆ. ಲಾಸ್ಟಲ್ಲಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸೋದು ಅಷ್ಟೆ.